जवर्गी यड्रामी से एक बड़ी खबर आती हुई नजर आ रही है। जवर्गी और यड्रामी तालुका में मूसलाधार बारिश के चलते किसान और नागरिक मुश्किल में आ चुके हैं। फसल और दुकानों को भारी नुकसान हुआ है। आज तहसीलदार को मेमोरेंडम दिया गया है जिसमें तुरंत मुआवजा देने का वायदा किया गया है। साथ ही साथ फसल और कर्ज माफ़ी, घर और दुकानों के लिए जितनी भी जो सहूलतें हैं उसकी मांग की गई है। वहाँ के अध्यक्ष इब्राहिम पटेल और एडवोकेट मोहिउद्दीन इनामदार ने ये सारी चीज़ें कही। आइए देखते हैं गुलबर्गा न्यूज़ की ये रिपोर्ट। ಅದನ್ನೇ ಫಾರ್ ಎಕ್ಸಾಂಪಲ್ ಸರ್, ಇನ್ನು ಭಾಳ ಅದಾವ ಸರ್. ನಮ್ಗಿಂತ ಹೆಚ್ಚಿಗೆ ನಿಮ್ಗೆ ಗೊತ್ತಿದೆ, MLA ಅವ್ರಿಗೆ ಕೂಡ DC ಅವ್ರು ಕೂಡ ನಾವು ಹೇಳ್ತೀವಿ, ಎಲ್ಲ ನಮ್ಮ ಕಮಿಟಿದವ್ರು ಹೋಗಿ ತಾವು ಕೂಡ ಏನಿಲ್ಲ ಸರ್ ಅಲ್ಲಿ ಕರೆಕ್ಟಾಗಿ ವರದಿ ಮಾಡಿ ಅವರಿಗೆ ಪರಿಹಾರ ಕೊಡಿಸ್ಬೇಕಂತ ನಮ್ಗೆ ವಿನಂತಿ ಇದೆ. ನಾವು ಮುಖ್ಯಮಂತ್ರಿಗೆ ನಮ್ಮ ಕಡೆಯಿಂದ ಈ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಮತ್ತು ಏನು ಇನ್ಶೂರೆನ್ಸ್ ನಮ್ಮ ಯಾವಾಗ ಅಧ್ಯಕ್ಷರು ಕೂಡ ಹೇಳಿದರು ಜಯಕರ್ನಾಡ್ ಅವರು, ಏನು ಇನ್ಶೂರೆನ್ಸ್ ಇಲ್ಲ, ಭಾಳ ಜನ ಕಟ್ಟಿಲ್ಲ ಸರ್. ಅವ್ರಿಗೆ ಏನಾದರೂ ಒಂದು ಸಹಾಯ ಅಂದರೆ ಈಗಲೂ ಪರಿಹಾರ ಕೊಡಬೇಕು, ಇಮಿಡಿಯೇಟ್ ಆಗಿ ತಕ್ಷಣ ಮಾಡಬೇಕು. ಮತ್ತು ಯಾರು ಮನೆ ಬಿದ್ದಿದೆ ಅವರಿಗೆ ಕೂಡ ಅವ್ರಿಗೆ ಅದ್ರ ವ್ಯವಸ್ಥೆ ಮಾಡಬೇಕು. ಅಲ್ಲಿ ಊಟ ತಿಂಡಿನೂ ಇಲ್ಲ ಸರ್ ಮಾಡೋಕ್ಕೆ, ಅದು ಕೂಡ ಒಂದು ಅದು ಮಾಡಿದೆ ಸರ್. ಅದು ಎಲ್ಲ ಜೇವರ್ಗಿ ತಾಲೂಕಿನಲ್ಲಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಹೆಚ್ಚಿನ ಮಳೆಯಿಂದಾಗಿ ಅನೇಕ ಸಾವಿರಾರು ಎಕರೆ ಬೆಳೆಯನ್ನು ಹಾನಿಯಾಗಿದೆ. ಮತ್ತು ಅದೇ ರೀತಿಯಾಗಿ ಜೇವರ್ಗಿ ಪಟ್ಟಣದಲ್ಲಿ ಕೂಡ ತಾವೆಲ್ಲರೂ ನೋಡ್ತಾ ಇದ್ದೀರಿ, ಅನೇಕ ಬಡಾವಣೆಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದೇವೆ. ಅದೇ ರೀತಿಯಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥ ವ್ಯಾಪಾರಿಗಳ ಅಂಗಡಿಗಳು ಕೂಡ, ಏನು ಪುರಸಭೆ ಅಂಗಡಿಗಳು ಏನು ಬುಟ್ನಾಳ್ ರಸ್ತೆಯಲ್ಲಿದ್ದೇವೆ, ತಾವು ಕೂಡ ನೋಡ್ಬೋದು, ಗ್ರೌಂಡ್ ಫ್ಲೋರ್ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಮತ್ತು ಪ್ರತಿಯೊಂದು ಹಳ್ಳಿಯಲ್ಲಿ, ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ಬೆಳೆ. ಮತ್ತು ನಿನ್ನೆ ಕೂಡ ತಾವು ನೋಡಿರ್ಬೋದು, ಯಾಳವಾರ ಗ್ರಾಮದಲ್ಲಿ ಕೂಡ ನೀರಿನ ಅಭಾವದಿಂದ ನೀರನ್ನು ಎಲ್ಲ ಮನೆಯಲ್ಲಿ ಹೋಗಿ ಅಲ್ಲಿ ಕೂಡ ಬಹಳ ಹಾನಿಯಾಗಿದೆ. ಆದ್ದರಿಂದ ನಾವುಗಳು ಇವತ್ತು ಅವರಿಗೆ ಪರಿಹಾರ ಕೊಡಬೇಕು ಮತ್ತು ಏನು ರೈತರ ಸಾಲ ಇದೆ ಆ ಸಾಲ ಮನ್ನಾ ಮಾಡಬೇಕಂತ ಹೇಳಿ ಇವತ್ತು ನಾವು ಪ್ರತಿಭಟನೆಯ ಮುಖಾಂತರ, ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಒಂದು ಪತ್ರವನ್ನು ಕೊಡಕ್ಕೆ ಬಂದಿದ್ದೇವೆ. ಅದರಲ್ಲಿ ಯಾಳವಾರ ಗ್ರಾಮ ಸಮಿತಿ ಮತ್ತು ನಮ್ಮ ಟಿಪ್ಪು ಸುಲ್ತಾನ್ ಕಮಿಟಿ ಹಾಗೂ ಎಲ್ಲ ರೈತ ಮುಖಂಡರು ಮತ್ತು ಬೇರೆ ಬೇರೆ ಸಂಘಟನೆಯ ಮುಖಂಡರು ಕೂಡ, ಎಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ನಮ್ಮ ಬೇಡಿಕೆ ಏನೆಂದರೆ ನಮ್ಮ ಅತಿ ದೊಡ್ಡ ಬೇಡಿಕೆ ಇದ್ದೇವೆ. ಅವರ ಮನೆಗಳಿಗೆ, ಅವರ ಹೊಲಗಳಿಗೆ ಭೇಟಿಯಾಗಿ ಅವರನ್ನು ಒಂದು ವರದಿ ಮಾಡಿ ಅವರಿಗೆ ಪರಿಹಾರ ಕೊಡಬೇಕು. ಎರಡನೇದಾಗಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು. ಮೂರನೇ ಏನು ವ್ಯಾಪಾರಸ್ಥರಿದ್ದಾರೆ ನಮ್ಮ ಬುಟ್ನಾಳ್ ರಸ್ತೆಯಲ್ಲಿ, ಅದು ಮುನ್ಸಿಪಾಲ್ಟಿ, ಯಾಕಂದ್ರೆ ಅವರು ಪ್ರತಿ ವರ್ಷ ಟ್ಯಾಕ್ಸ್ ತಗೋತಾರೆ, ಬಾಡಿಗೆ ತಗೋತಾರೆ. ಆದರೆ ಸುಮಾರು 15 ವರ್ಷಗಳಿಂದ ಅದು ಈಗ ಪರಿಸ್ಥಿತಿ ಇದೆ. ಅಲ್ಲಿ ಹೋಗಿ ನೋಡ್ಬೋದು, ಈಗಲೂ ಕೂಡ 3 ದಿನ ಆಯಿತು, ಈಗಲೂ ಕೂಡ 3 ಫೀಟ್ 4 ಫೀಟ್ ನೀರಿದೆ. ಮೊಬೈಲ್ ಅಂಗಡಿಗಳು ಅದರ, ಚಪ್ಪಲಿ ಅಂಗಡಿ ಇದೆ ಅಲ್ಲಿ, ಮತ್ತೆ ಸಣ್ಣ ಪುಟ್ಟ ಸೈಕಲ್ ಅಂಗಡಿಗಳು, ಆ ರೀತಿಯಾಗಿ ಬೇರೆ ಬೇರೆ ಒಂದು ಅಂಗಡಿಗಳು ಅನೇಕ ನಷ್ಟ ಆಗಿದೆ. ಅವರಿಗೆ ಪರಿಹಾರ ಕೊಡಬೇಕು. ಅದೇ ರೀತಿಯಾಗಿ ನಿನ್ನೆ ಕೂಡ ನಾವು ನಿರಂತರವಾಗಿ 2-3 ದಿನದಿಂದ ಎಲ್ಲ ಕಡೆ ನಾವು ಓಡಾಡ್ತಾ ಇದ್ದೀವಿ. ವಿರಾಳ ಗ್ರಾಮದಲ್ಲಿ ಒಂದು ಪಪ್ಪಾಯಿ ಹೊಲ ಇದೆ, ಸುಮಾರು 40-50 ಲಕ್ಷ ರೂಪಾಯಿ ಪಪ್ಪಾಯಿ ಎಲ್ಲ ಕೂಡ ನಾಶವಾಗಿದೆ. ಇಲ್ಲಿವರೆಗೆ ಯಾರು ಕೂಡ ಅಲ್ಲಿ ಮೇಲಾಧಿಕಾರಿಗಳು ಭೇಟಿಯಾಗಿ ಅದು ವರದಿ ಕೂಡ ಇಲ್ಲಿವರೆಗೆ ಮಾಡಿಲ್ಲ. ನಿನ್ನೆ ನಮ್ಮ ಜೇವರ್ಗಿಯ ಶಾಸಕರು ಕೂಡ, MLA ಅವರು ಎಲ್ಲರೂ ಒತ್ತಾಯದಿಂದ ಬಂದು, ಅಧಿಕಾರಿಗಳು ಕೂಡ ಬಂದು ಏರಿಯಾಗಳಿಗೆ ಭೇಟಿ ಮಾಡಿದ್ದಾರೆ. ಅದು ಕೇವಲ ಭೇಟಿ, ಓನ್ಲಿ ಫೋಟೋ ಶೂಟ್ ಆಗಿದೆ. ಇಲ್ಲಿವರೆಗೆ
ಯಾವುದೇ ವರದಿ ತಯಾರಾಗಿಲ್ಲ, ಯಾರಿಗೂ ಕೂಡ ಒಂದು ನ್ಯಾಯ ಪೈಸಾ ಕಂಪನ್ಸೇಷನ್ ಕೊಟ್ಟಿಲ್ಲ. ಆದ್ದರಿಂದ ತಾವು ನಿನ್ನೆ ನೋಡಿದ್ದೀರಿ, MLA ಜೊತೆ ಎಲ್ಲ ಲೀಡರ್ಗಳು ಎಲ್ಲ ಅಧಿಕಾರಿಗಳು ಬಂದರು, ಆದರೆ ಅವರಿಗೆ ₹1 ಪರಿಹಾರ ಕೊಟ್ಟಿಲ್ಲ. ನಾವು ಹೇಳ್ತಾ ಇದ್ದೇವೆ, ಬರೀ ಕೇವಲ ಬಂದು ಹೋದ್ರೆ ಸಾಲದು. ಯಾಕಂದ್ರೆ ತಾವು ಕ್ಷೇತ್ರದ ಜನಪ್ರತಿನಿಧಿಗಳು, ಶಾಸಕರು, KKRDB ಇಂದ ತಾವು ಚೇರ್ಮನ್ ಕೂಡ, ತಾವು KKRDB ಇಂದ ಕೂಡ ತಾವು ಅನುದಾನ ಬಿಡುಗಡೆ ಮಾಡಬೇಕು. ಒಂದು ಸ್ಪೆಷಲ್ ಬಜೆಟ್ ಅನ್ನು ನಮ್ಮ ತಾಲೂಕಿಗೆ ಕೊಡಬೇಕು. ಯಾಕಂದ್ರೆ ಅಲ್ಲಿ ಇರುವಂತ ಬಡವ ಜನ, ಬಡವ ರೈತರು ಅಷ್ಟೊಂದು ಹಾನಿಯಾಗಿದೆ ಅಂದ್ರೂ ಸರ್ಕಾರನು ಕೂಡ. ಯಾಕಂದ್ರೆ ಒಂದು ವೇಳೆ ಸರಿಯಾಗಿ ರಸ್ತೆಗಳು, ಸರಿಯಾಗಿ ಒಳಚರಂಡಿಗಳು ಇದ್ರೆ ಈ ಸಮಸ್ಯೆಗಳು ಒಂದು ಅರ್ಧ ಸಮಸ್ಯೆ ಕಡಿಮೆ ಆಗುತ್ತಿತ್ತು. ಆದ್ರೆ ಆಗಲಿಲ್ಲ. ನಾವು ಹೇಳ್ತೀವಿ, MLA ಸಾಹೇಬ್ರೆ, ತಾವು ಬಂದು ಬರೀ ಕೇವಲ ಫೋಟೋ ತಗೊಂಡು ಹೋದ್ರೆ ಅದು ಆಗೋದಿಲ್ಲ ಪರಿಹಾರ. ತಾವು ಹೋಗಿ ವರದಿ ತಯಾರಿ ಮಾಡಿ ಅಧಿಕಾರಿಗಳಿಗೆ ಕೆಲಸ ಹಚ್ಚಿ, ಅವಾಗ ಪ್ರತಿಯೊಬ್ಬರಿಗೆ ಪರಿಹಾರ ಸಿಕ್ಕರೆ ಅವಾಗ ಮಾತ್ರ ಅದು ಕೆಲಸ ಆಗುತ್ತೆ. ಅಲ್ಲಿವರೆಗೆ ಯಾವುದೇ ಕೆಲಸ ಆಗೋದಿಲ್ಲ. ಮತ್ತು ಕೆಲವೊಬ್ಬರು MLA ಅವರ ಜೊತೆ ಇರುವಂತೂ ಬರೀ ಕೇವಲ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರಿದ್ರೆ ಏನ್ ತಪ್ಪಿದೆ, ಮಳೆ ಬಂದಿದೆ, ಅದು ಪ್ರಕೃತಿಯ ತಪ್ಪು. ಎಸ್, ಅದು ಪ್ರಕೃತಿಯ ತಪ್ಪು. ಆದ್ರೆ ಇಲ್ಲಿ ಏನಿದೆಯಲ್ಲ, ನಾಳಿಗಳು, ರೋಡು, ರಸ್ತೆ, ಅದು ಯಾರ್ದು ಜಿಮ್ಮೆದಾರಿ ಇದೆ? ಅದಕ್ಕೆ ಯಾರು ಹೊಣೆಗಾರ ಇದ್ದಾರೆ? ಸರಿಯಾಗಿ ರೋಡ್ ಇದ್ರೆ, ಸರಿಯಾಗಿ ನಾಲಿ ಇದ್ರೆ ಅದು ನಾಲಿಯಲ್ಲಿ ಹೋಗುತ್ತೆ, ರೋಡಿನಲ್ಲಿ ಬರೋದಿಲ್ಲ ನೀರು. ಅದಕ್ಕೆ ಯಾರು MLA ಹೊಣೆಗಾರರು? ಇಲ್ಲಿ ಅಧಿಕಾರಿಗಳೇ ಹೊಣೆಗಾರರು. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ, ನಾವು MLA ಕೇವಲ ಒಂದು ಪಕ್ಷದ MLA ಅಲ್ಲ, ನಮ್ಮ ತಾಲೂಕಿನೆಲ್ಲ ಎಲ್ಲ ನಮ್ಮ ತಾಲೂಕಿನ 2.5 ಲಕ್ಷ ಜನರ MLA ಅವರು. MLAಗೆ ಪ್ರಶ್ನೆ ಮಾಡೋದು ಪ್ರತಿಯೊಬ್ಬರ ಹಕ್ಕಿದೆ. ಪ್ರತಿಯೊಬ್ಬರು ಯಾರಾದರೂ MLAಗೆ ಪ್ರಶ್ನೆ ಮಾಡಬಹುದು. ಆದ್ರೆ ಕೆಲವು ಅವರ ಭಕ್ತಿಗಳು, ಅವರು ಏನು ಭಕ್ತರು ಇದ್ದಾರೆ, ಅಂತರ್ ಭಕ್ತರು, ಅವರು ಕೆಳಗೆ ಪೋಸ್ಟ್ ಹಾಕ್ತಾರೆ, ಕಮೆಂಟ್ಸ್ ಮಾಡ್ತಾರೆ. ನಮ್ಮ MLA ಅವ್ರಿಗೆ ಯಾಕೆ ಕೇಳ್ತಾ ಇದ್ದೀರಿ? ಅದು ಪ್ರಕೃತಿಯ ಸಮಸ್ಯೆ, ನೀವು ದೇವ್ರಿಗೆ ಕೇಳ್ರಿ. ಹೌದ್ರಿ, ಹಾಗಾದ್ರೆ ಎಲೆಕ್ಷನ್ ಸಮಯದಲ್ಲಿ ನೀವು ಯಾಕೆ ಬರ್ತೀರಿ ಒಟ್ಟಿಗೆ? ಹೌದಲ್ಲ, ಇದು ಪ್ರಶ್ನೆ ನಾವು ಕೇಳಬೇಕಾಗುತ್ತೆ. ಆದ್ರೆ MLA ಸಾಹೇಬ್ರು ನಾವು 3 ದಿನ ಕಂಟಿನ್ಯೂ ಆಗಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದೀವಿ. ಮತ್ತು ಇವತ್ತಿಲ್ಲ ನಾಳೆ ಮತ್ತೆ ಅವರಿಗೆ ಭೇಟಿ ಆಗ್ತೀವಿ. ನಾವು ಎಲ್ಲಿವರೆಗೆ ರೈತರಿಗೆ ಪರಿಹಾರ ಕೊಡಂಗಿಲ್ಲ, ಯಾರ್ದು ನಷ್ಟ ಆಗಿದೆ ವ್ಯಾಪಾರಿಗಳು ಅವ್ರಿಗೆ ಕೊಡೋದಿಲ್ಲ, ನಾವು ಅಲ್ಲಿವರೆಗೆ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಇದು ಬರೀ ಕೇವಲ ಸುಮಾರು ಸ್ವಲ್ಪ ಜನ ಬಂದಿದ್ದೀವಿ, ಟ್ರಯಲ್ ಇದೆ. ಇದು ಒಂದು ವಾರ ಬಿಟ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ರಸ್ತಾರೋಪ ಮಾಡಿ ಹೋರಾಟ ಮಾಡ್ತೇವೆ. ಆದ್ರಿಂದ MLA ಅವರೇ, ಶಾಸಕರೇ, ತಾವು ಎಚ್ಚೆತ್ತುಕೊಂಡು ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಕಳಿಸಿ ಒಂದು ರಿಪೋರ್ಟ್ ತಯಾರು ಮಾಡಿ, ಒಂದು ವರದಿ ಮಾಡಿ, ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಆಗ್ರಹ ಮಾಡುತ್ತೇವೆ. ಆದ್ರಿಂದ ನಾವೆಲ್ಲ ಮನವಿ ಮಾಡಕ್ಕೆ ಬಂದಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಕೊಡ್ತೇವೆ. ನಮ್ಮ MLA ಅವರೇ, ತಾವು ಕೂಡ CM ಅವರಿಗೆ ಫೋನ್ ಮುಖಾಂತರ ಮಾತಾಡಬೇಕು. ಇಲ್ಲಿ ನಮ್ಮ ಜೇವರ್ಗಿಯಲ್ಲಿ, ಯಡ್ರಾಮಿ ತಾಲೂಕಿನಲ್ಲಿ ಈ ರೀತಿಯಾಗಿ ಬಹಳ ನಷ್ಟವಾಗಿದೆ. ರೈತರ ಬೆಳೆಗಳು ಮುಳುಗಿ ಹೋಗಿದ್ದೇವೆ. ಇಲ್ಲಿವರೆಗೆ ಯಾರು MLA ಅವರು CM ಅವರಿಗೆ ಮಾತಾಡಿಲ್ಲ. ಬರೀ ಕೇವಲ ಹೋಗಿ ಫೋಟೋ ತಗೊಂಡಿದ್ದಾರೆ, ನೀರಾಗ ನಿಂತಿದ್ದಾರೆ, ಶೂಟ್ ಮಾಡಿದ್ದಾರೆ. ಇದು ಕೇವಲ ಸಾಲದಿಲ್ಲ. ಆದ್ದರಿಂದ ನಾವೆಲ್ಲ ಆದರ್ಶ ಗ್ರಾಮ ಕಮಿಟಿ, ಯಾಳ್ವಾರ್ ಮತ್ತು ಟಿಪ್ಪು ಸುಲ್ತಾನ್ ಕಮಿಟಿ ಎಲ್ಲ ರೈತರ ಪರವಾಗಿ, ಎಲ್ಲ ವ್ಯಾಪಾರಸ್ಥರ ಪರವಾಗಿ ನಾವು ಬೇಡಿಕೆ ಮಾಡ್ತಾ ಇದ್ದೇವೆ. ಇಮಿಡಿಯೇಟ್ ಆಗಿ ತಕ್ಷಣವೇ 1 ವಾರದೊಳಗೆ ವರದಿ ತಯಾರು ಮಾಡಿ ಅವರಿಗೆ ಎಷ್ಟು ನಷ್ಟ ಆಗಿದೆ ಅವರಿಗೆ ಅಷ್ಟು ಪರಿಹಾರ ಕೊಡಬೇಕೆಂದು ಆಗ್ರಹಿಸ್ತೇನೆ. ಧನ್ಯವಾದಗಳು. ಇವಾಗ